ಕೇಳ್ರಪ್ಪೋ ಕೇಳ್ರಿ, ನಾಳೆ ಎಳಮಾಸಿ ಹಬ್ಬ. ಎಲ್ಲರೂ ಹೊಲಕ್ಕೆ ಹೋಗಿ ಪೂಜೆ ಮಾಡಿ ಬಜ್ಜಿ ಊಟ ಮಾಡಿ ಹಬ್ಬ ವರ್ಷ ಮಾಡ್ರಿ. ಪೂರ್ತಿ ಎಡಬಡದೆ ನೋಡ್ರಿ ವೀಕೆಂಡ್ಗೂ ತಲೆ weekend. ಕೆಡ್ಸ್ಕೊಳ್ದೆ ವೆದರ್ ಕಂಡೀಷನ್ ಅನ್ನೇ ವೈಫೈ Weather. ಮಾಡ್ಕೊಂಡು Wi-Fi ದುಡಿಮೆಯೇ ತರ ನಮ್ಮ ದೇವರಿಂದ ರೈತ. ಭೂಮಿ ತಾಯಿಯ ಚೊಚ್ಚಲ ಮಗ ನೇಗಿಲ ಮಗ. ಯೋಗ್ಯ ಹಬ್ಬದ ದಿನ. ಹೊಲ ಗದ್ದೆಗಳಲ್ಲೆಲ್ಲ ಅಲ್ಲಲ್ಲಿ ಕೂತು ಊಟ ಮಾಡ್ತಿರೋ ಜನರು, ಮಕ್ಕಳು, ಹಿರಿಯರು, ಮಕ್ಕಳು, ಇನ್ವೈಟೆಡ್ ಹಿರಿಯರು. ಫ್ರೆಂಡ್ಸು, ಗೆಸ್ಟು, ಜಮೀನುಗಳಲ್ಲೆಲ್ಲ ನೋಡಿ. ಚರ್ಗ ಚೆಲ್ತಾ ಚರಗ ಬನ್ನಿ ಮರದ ಚಲ್ತಾ ಕೆಳಗಡೆ ಬನ್ನಿ ಪೂಜೆ ಮರದ ಕೆಳಗೆ ಸಲ್ಲಿಸಿ ಪೂಜೆ ಮಾಡಿ ಊಟದ ತಯಾರಿ ಶುರುವಾಯ್ತು. ಊಟ ಸ್ಟಾರ್ಟ್. ಮಡಿಕೆ ತುಂಬಾ ಹುಳಿ ಅಂಬ್ಲಿ, ಅಂಬ್ಲಿ ಅದೆಷ್ಟೋ ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ಯಗಳಿಂದ ಮಾಡಿದ ಬಜ್ಜಿ, ಮಜಾನೆ ಬೇರೆ. ಬಜ್ಜಿ, ಸಜ್ಜಿ ಕಡುಬುಗಳು, ಸಜ್ಜೆ ರೊಟ್ಟಿ, ಈ ಕಡುಬು ಇದೆಲ್ಲದಕ್ಕಿಂತ ಹೆಚ್ಚಿಗೆ ಒಟ್ಟಿಗೆ ಕೂತು ತಿನ್ನೋ ಮಜಾನೇ ಬೇರೆ. ಒಂದೊಂದು ತುತ್ತು ಹೊಟ್ಟೆ ತುಂಬುವುದರ ಸೂಪರ್ ಜೊತೆ ಆಗಿರುತ್ತೆ. ಮನಸ್ಸು ತುಂಬ್ತಿತ್ತು. ಊಟದ ವಾವ್. ನಂತರ ಈ ಅಂಬ್ಲಿ ಕುಡಿಯೋ ನೀರಿಗಿಂತ ಮಜಾನೇ ಜಾಸ್ತಿ ಬೇರೆ. ಅಂಬ್ಲಿನೇ ಅಡಕ್ಟ್ ಆಗಿತ್ತು. ಎಡಿಟ್ ಕಾಂಕ್ರೀಟ್ ಕಾಡಿನ ಜನರೇಷನ್ಗೆ ಇದೊಂದು ಬರೀ ಹಬ್ಬ ಅಂತ ಆದ್ರೆ, ನಮ್ಮ ರೈತ ರೈತನಿಗೆ ಒಂದು ಇದೊಂದು ಲೈಕ್ ಎಮೋಷನ್. ನೋಡಿ. ಮಜ್ಜಿಗೆ ಮಾಡೋ ರೇವಣ ಸಿದ್ಧ ಮಾಡಿ ಹಂಗೆ ಮಾಡ್ತಾರೆ. ಹಿಡಿ ಅಡ್ಡಕ್ಕ ಹಿಡಿ. ಹಾಂ ಮಾಡಿ. ಹಾಂ ಹಿಡೀರೋ ಇದಕ್ಕ ರೇವಣ ಸಿದ್ಧ ನೀ ಮಜ್ಜಿಗೆ ಮಾಡೋ ರಜಾ. ನಡಿ ನಿನ ಮಗನ ಜಳಕಕ್ಕ ಹರರ ನಮ ಶಿವಗ ನಯ್ಯಣ್ಣಿ. ಹಾ ಮಾಡ ಬಾ ಸಿಂಗಚ್ಚರ ಮಗ ಮುಂದ. ಏ ಮಾಡ ಮಜ್ಗಿ ಮಾಡ. ಇವತ್ತು ಚಂದ ಮಾಡತ್ತ ನೋಪ್ಪ ಮಜ್ಗಿ. ಕೃಷ್ಣ ರಾಧೆ ಕೃಷ್ಣ ಹರೇ ಕಿಲ್ಲೋಳಕ. ನೋಡು ಮಜ್ಗಿ ಮಾಡುದು ನೋಪ್ಪ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಊರಲ್ಲಿ ನಮ್ಮ ಹೊಲದಲ್ಲಿ ಬಂದಿದ್ದೇವೆ. ಎಳಮಾಸಿ ಹಬ್ಬ ನೋಡಿ. ಲಕ್ಷ್ಮೀ ತಾಯಿ ದರ್ಶನ ಬೆಳಗ್ಗೆ ಮಾಡಿ ಎಲ್ಲ ಹೊಲದಲ್ಲಿ ಬಂದಿದ್ದಾರೆ. ಪೂಜೆ ಎಲ್ಲ ಮಾಡಿದ್ದಾರೆ. ಬನ್ನಿ ನೋಡಿ, ನಮ್ಮ ಹೊಲ ಕಾಣ್ತಾ ಇರ್ಬೋದು ನಿಮಗೆ, ಹಸಿರುಮಯವಾದ. ನೋಡಿ ಗಡ್ಡಿ ಲಕ್ಷ್ಮೀ ತಾಯಿ ನಮ್ಮದು ದರ್ಶನ ಮಾಡಿ. ನೋಡಿ ಸ್ನೇಹಿತರೆ, ಪವಿತ್ರವಾದ ಹಬ್ಬ. 5,500 ವರ್ಷ ಇತಿಹಾಸ ಎಳಮಾಸಿ ಹಬ್ಬಕ್ಕೆ. ಮಹಾಭಾರತ ಯುದ್ಧ, ಕುರುಕ್ಷೇತ್ರ ಯುದ್ಧ, ಇದರ ಪರಂಪರೆ ನೋಡಿ. ನಮ್ಮ ರೇವಣ ಸಿದ್ಧ ಕುರುಕ್ಷೇತ್ರ ಯುದ್ಧದಿಂದ ಎಳ್ಳು ಬೆಲ್ಲ ಯುದ್ಧದಲ್ಲಿ ಸತ್ತ ಯೋಧರಿಗೆ ಎಳ್ಳು ಬೆಲ್ಲ ಅವರಿಗೆ ಅರ್ಪಿತ ಮಾಡಿ ಪೂಜೆ ಪುರಸ್ಕಾರ ಮಾಡ್ತಾರೆ. ಅವತ್ತಿಂದ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಪುರಾಣದಲ್ಲಿ ಇದರ ಉಲ್ಲೇಖ ಇದೆ. ನೋಡಿ ಹೇಗಿದೆ ನಮ್ಮ ಹೊಲ. ಊಟ ಮಾಡಿ ನಿದ್ದೆ ಮಾಡಿ ನೋಡಿ 3-4 ಗಂಟೆ ಆಗಿರ್ಬೋದು ಟೈಮು. ನೋಡಿ ಆ ಥರ ಇದೆ. ಸೂರ್ಯ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಬಾವಿ ನೀರಿದೆ, ಚೆನ್ನಾಗಿದೆ ಎಲ್ಲ ಕಡೆ. ಈ ವರ್ಷ ಅಷ್ಟೇನು ಮಳೆ ಆಗಿಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಎಲ್ಲ ಬಂದಿದೆ. ಬೆಳೆ ಜೋಳ ಆಗಲಿ ಕಡ್ಲೆ ಆಗಲಿ ಪ್ರತಿ ವರ್ಷ ಉಲ್ಲಾಸ ಉತ್ಸಾಹದಿಂದ ನಮ್ಮ ರೈತರು ಹಬ್ಬನ ಆಚರಣೆ ಮಾಡ್ತಾರೆ. ಇನ್ನೊಂದು 2-3-4 ದಿವಸದಲ್ಲಿ ಸಂಕ್ರಾಂತಿ ಹಬ್ಬ ಇರುತ್ತೆ. ನೋಡಿ ನೀರು ಕಾಣ್ತಾ ಇರ್ಬೋದು ನಿಮಗೆ. ನಮ್ಮ ರೈತನ ಬಾಳು ಸುಖಕರವಾಗಲಿ. ಎಲ್ಲರಿಗೂ ಇನ್ನೊಮ್ಮೆ ಎಳಮಾಸಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನು ಮಾಡ್ತೀರಾ ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬು. ಜೈ ಹಿಂದ್, ಜೈ ಕರ್ನಾಟಕ.